ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಪ್ರಿಯರೇ. ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದು ಪ್ರೇಯರ್ ರಿಕ್ವೆಸ್ಟ್ ನ ರೂಪದಲ್ಲಿದೆ. ಈ ವಿಡಿಯೋದಲ್ಲಿ ಏನು ಅಂತ ನೀವು ಕುತೂಹಲದಿಂದ ಎದುರು ನೋಡ್ತಾ ಇರ್ತೀರಾ. ತಮ್ಮನೇಲಿ ನೀವು ಆಲ್ರೆಡಿ ಓದಿರ್ತೀರಾ, ಪಾಲ್ ದಿನಕರನ್ ಅವರ ಮರಣ ಹೇಗೆ, ಪ್ರೇಯರ್ ರಿಕ್ವೆಸ್ಟ್ ಅಂತ. ಇದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಗೆಲ್ರಿಗೂ DGS ದಿನಕರನಯ್ಯ ಅವ್ರ ಬಗ್ಗೆ ನಮಗೆ ಗೊತ್ತು. DGS ಅಂದ್ರೆ ದೊರೈಸ್ವಾಮಿ ಜಫ್ರಿ ಸ್ಯಾಮ್ಯುಯಲ್ ದಿನಕರನ್ ಅಂತ. ಅವರು ಜೀಸಸ್ ಕಾಲ್ ಮಿನಿಸ್ಟ್ರಿಯ ಫೌಂಡರ್ ಆಗಿದ್ರು, ಕಾರುಣ್ಯ ಯೂನಿವರ್ಸಿಟಿಯ ಫೌಂಡರ್ ಆಗಿದ್ರು. 2008ರಲ್ಲಿ ಫೆಬ್ರವರಿ 20, 72ನೇ ವಯಸ್ಸಲ್ಲಿ ಅವರು ಹಾರ್ಟ್ ಮತ್ತೆ ಕಿಡ್ನಿಯ ಪ್ರಾಬ್ಲಮ್ ಇಂದ ಅವ್ರು ತೀರ್ಕೊಂಡಿದ ನಂತರ ಅವರ ಮಗ ಪಾಲ್ ದಿನಕರನ್ ಇನ್ಚಾರ್ಜ್ ತಗೊಂಡು ಅವ್ರನ್ನ ದೇವ್ರ ಮುಂದೆ ನಡೆಸ್ಕೊಂಡ್ ಬರ್ತಾರೆ. ಆ ಮಿನಿಸ್ಟ್ರಿಯನ್ನ ಅವ್ರು ಹಸ್ತಾಂತರ ಮಾಡಿಕೊಂಡಾಗ ಅವರು ಅನೇಕ ಕ್ರೂಸೈಡ್ಗಳಲ್ಲಿ ಅವ್ರು ಮಾತಾಡ್ತಾರೆ. DGS ದಿನಕರಯ್ಯ ಅವರ ಮಿನಿಸ್ಟ್ರಿಯ ಮುಖಾಂತರನು ಸಹ ತುಂಬಾ ಜನ ದೇವರ ಸೇವೆಗೆ ಬರ್ತಾರೆ, ರಕ್ಷಣೆಗೆ ಬರ್ತಾರೆ. ತುಂಬಾ ಜನರು ಅವರಿಂದ ಇನ್ಸ್ಪೈರ್ ಆಗಿ, ಪ್ರಭಾವಿತರಾಗಿ ರಕ್ಷಣೆ ಹೊಂದಿಕೊಂಡು ಆ ಮಿನಿಸ್ಟ್ರಿ ಕೆಲಸ ಮಾಡಿದವರು ಇದ್ದಾರೆ. ತದನಂತರ ಅವ್ರದೇ ಆದಂತ ಸ್ವಂತ ಮಿನಿಸ್ಟ್ರಿಗಳು ಮಾಡಿಕೊಂಡವರು ಇದ್ದಾರೆ. ಸುಮಾರು ಜನ ಆ ಮಿನಿಸ್ಟ್ರಿಯಿಂದ ಒಂದು ಬೆನಿಫಿಟ್ಸ್ ಹೊಂದ್ಕೊಂಡು ಹೊರಗಡೆ ಬಂದಿರೋರು ಇದ್ದಾರೆ. ಹೀಗಿರುವಲ್ಲಿ ಪಾಲ್ ದಿನಕರನ್ ಅವರು ಸಹ ಈಗ ಅವರು ಅನೇಕ ಕಡೆ ಯೂಸ್ ಆಗ್ತಾ ಇದ್ದಾರೆ. ಅವರ ಮಿನಿಸ್ಟ್ರಿ ಇಲ್ದಿರೋ ಸ್ಥಳ ಇಲ್ಲ. ನಾರ್ತ್ ಇಂಡಿಯಾದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ತಮಿಳ್ನಾಡು ಅವರ ಸ್ವಂತ ನೆಲೆ ಆಗಿರೋದ್ರಿಂದ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲೂ ಇದೆ. ಜೀಸಸ್ ಕಾಲ್ಸ್ ನ ಮಿನಿಸ್ಟ್ರಿ ಎಲ್ಲಾ ಕಡೆ ಇರೋದ್ರಿಂದ ಅನೇಕರು ಸಹ ಅದಕ್ಕೆ ಫೋನ್ ಕಾಲ್ ಮಾಡಿ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾ ಇರ್ತಾರೆ. ನಂತರ ಅವರು ಲೆಟರ್ಗಳು ಬರೀತಾರೆ, ನಮ್ಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೋಸ್ಕರ ಅವರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಅವ್ರದೇ ಸುಮಾರು ಕ್ಲಬ್ಸ್ ಎಲ್ಲ ಇದೆ. ಕ್ಲಬ್ ಅಂದ್ರೆ ಯೂತ್ ಕ್ಲಬ್ ಮತ್ತೆ ಬೇರೆ ಬೇರೆ ವಿಷಯಗಳಿಗೆ ಪ್ರಾರ್ಥನೆ ಮಾಡೋ ವಿಷಯಗಳೆಲ್ಲ ಇದೆ, ನಮಗ್ ಗೊತ್ತು. ಸೊ ಇವಾಂಜಲಿಸಂನ ಮೀಡಿಯಾ ಮುಖಾಂತರವಾಗಿ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದು ಯಾರು ಅಂದ್ರೆ ಅದು DGS ಅಯ್ಯನವರೇ. ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಈಗ ಪಾಲ್ ದಿನಕರ್ ಅವರು ಸಹ ದೊಡ್ಡ ಕ್ರೂಸೈಡ್ಗಳಲ್ಲೆಲ್ಲ ಅವರು ಮಾತಾಡ್ತಾರೆ. ದೊಡ್ಡ ಕ್ರೂಸೈಡ್ಗಳಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಹೀಗಿರುವಲ್ಲಿ ಎವ್ರಿ ಇಯರ್ ಅವರು ಭವಿಷ್ಯವಾಣಿಯನ್ನು ಹೇಳ್ತಾರೆ, ಈ ವರ್ಷ ಹೇಗಿರುತ್ತೆ, ಏನಾಗುತ್ತೆ ಅಂತ. ಹೀಗಿರುವಲ್ಲಿ ನನಗೊಂದು ಇಮೇಜ್ ಬರುತ್ತೆ, ಫಾರ್ವರ್ಡೆಡ್ ಇಮೇಜ್. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಒಂದಿರುತ್ತೆ. ಅದೇನು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಡ್ರೀಮ್ ಫ್ರಮ್ ದ ಲಾರ್ಡ್ 22/3/2025 ಅಂತ. ದಿಸ್ ಮಾರ್ನಿಂಗ್ ದಿ ಸಾವರಿನ್ ಲಾರ್ಡ್ ಶೋಡ್ ಮಿ ಎ ಹಾರ್ಟ್ ಬ್ರೇಕಿಂಗ್ ಡ್ರೀಮ್ ಅಂತ ಹೇಳ್ತಾರೆ. ಈ ಬೆಳಗಿನ ಹೊತ್ತಲ್ಲಿ ಸರ್ವಶಕ್ತನಾದ ದೇವರು ಹೃದಯ ವಿದ್ರಾವಕವಾದಂತ ಒಂದು ಕನಸನ್ನು ನನಗೆ ತೋರಿಸ್ತಾರೆ. ಆ ಕನಸಿನಲ್ಲಿ ನಾನು ಡಾಕ್ಟರ್ ಪಾಲ್ ದಿನಕರನ್ ಅವ್ರನ್ನ ನೋಡ್ತೀನಿ. ಅವ್ರು ಅಸ್ವಸ್ಥರಾಗಿರ್ತಾರೆ. ತದನಂತರ ಅವರು ಒಂದು ಚಿಕ್ಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ನಂತರ ಅವರು ಬೆಟರ್ ಹಾಸ್ಪಿಟಲ್ ಅಂದ್ರೆ ದೊಡ್ಡ ಹಾಸ್ಪಿಟಲ್ಗೆ ಅವರು ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗ್ತಿರುವಂತ ಸಮಯದಲ್ಲಿ ಅವರು ತೀರೋಗ್ತಾರೆ. ಬಟ್ ಹಿ ಪಾಸ್ಡ್ ಅವೇ ಆನ್ ದ ವೇ. ದಾರಿಯಲ್ಲಿ ಅವರು ತೀರೋಗ್ತಾರೆ. ಆಲ್ ದಿ ಚಿಲ್ಡ್ರನ್ ವೇರ್ ವೀಪಿಂಗ್ ಬಿಟ್ಟರ್ಲಿ, ಅಂದ್ರೆ ತುಂಬಾ ದುಃಖದಿಂದ ಎಲ್ಲರೂ ಅಳ್ತಾ ಇದ್ದಾರೆ ಅಂತ ಈ ವ್ಯಕ್ತಿಗೆ ದೇವರು ಕನಸು ಕೊಟ್ಟಿದ್ದಾರೆ. ಆ ಕನಸಿನ ಪ್ರಕಾರವಾಗಿ ಈ ವ್ಯಕ್ತಿ ಇದನ್ನ ಒಂದು ಪ್ರೇಯರ್ ರಿಕ್ವೆಸ್ಟ್ ಆಗಿ ಕಳಿಸ್ತಾರೆ. ಕೆಳಗಡೆ ಅವ್ರು ಬರೀತಾರೆ, ವಿ ಡಿಕ್ಲೇರ್ ನೋ ಪ್ರಿಮೆಚೂರ್ ಡೆತ್ ಇನ್ ಜೀಸಸ್ ನೇಮ್ ಅಂತ. ನಾವ್ ಈ ರೀತಿಯಾಗಿ ಡಿಕ್ಲೇರ್ ಮಾಡ್ತೀವಿ, ಅಕಾಲಿಕ ಮರಣ ಯೇಸು ಕ್ರಿಸ್ತನಲ್ಲಿ ಇಲ್ಲ ಅಂತ. ಇನ್ ಕ್ರೈಸ್ಟ್ ಈವೆನ್ಸ್ ಫ್ರಾನ್ಸಿಸ್ ಅಂತ. ಈವೆನ್ಸ್ ಫ್ರಾನ್ಸಿಸ್ ಅನ್ನೋರಿಗೆ ಈ ಕನಸು ಬಂದಿದೆ. ಹಾಗಾಗಿ ಅವರು ಈ ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಪ್ರೇಯರ್ ರಿಕ್ವೆಸ್ಟ್ ಅಲ್ಲಿ ಇರುವಂತ ಈ ಕನಸು ನನಸಾಗಬಹುದು, ಅಥವಾ ಪ್ರಾರ್ಥನೆ ಮಾಡದೆ ಕ್ಯಾನ್ಸಲ್ ಆಗ್ಬಹುದು, ಇಲ್ಲ ದೇವರು ತೆಗೆದುಹಾಕ್ಬಹುದು ಅನ್ನೋ ವಿಷಯಗಳಿದ್ರೂ ಸಹ ಅವರ ಮರಣದ ವಾರ್ತೆಯನ್ನು ಇದು ತುಂಬಾ ಚೆನ್ನಾಗಿ ಹೇಳುತ್ತೆ ಇಲ್ಲಿ. ಹಾಗಾಗಿ ಅವರು ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಪ್ರೇಯರೆ, ಒಂದು ದೊಡ್ಡ ವ್ಯಕ್ತಿ, ಲೆಜೆಂಡ್, ಅವರಪ್ಪ ಲೆಜೆಂಡ್ ಅಂತ ಹೇಳಿದ್ರು ತಪ್ಪಿಲ್ಲ. ಕ್ರಿಸ್ಟಿಯಾನಿಟಿಯಲ್ಲಿ ಅಷ್ಟು ದೊಡ್ಡ ಲೆಗಸಿ ಇಟ್ಕೊಂಡು ಬಂದಿರೋರು. ಲೆಗಸಿ ಇಟ್ಕೊಂಡು ಬಂದಿರುವಂತ ಪಾಲ್ ದಿನಕರ್ ಅವರು ಸಹ ಈ ವಿಷಯ ಅವರಿಗೆ, ಅವ್ರ ಕುಟುಂಬಕ್ಕೆ ಒಂದು ನೋವನ್ನು ಉಂಟು ಮಾಡಬಹುದು, ಇಲ್ಲ ಒಂದು ಭಾಗದ ಇದಕ್ಕೆ ಕ್ರಿಸ್ಟಿಯಾನಿಟಿಗೆ ಲಾಸ್ ಆಗ್ಬೋದು. ಯಾಕಂದ್ರೆ ಅವ್ರ ಸಮಯ ಆಯ್ತು ಅಂತ ಅವರು ಈ ಟೆಂಟ್ ನ ಮಡಚ್ಕೊಂಡು ಹೋಗ್ಲೇಬೇಕಾಗತ್ತೆ. ಆದ್ರೂ ಸಹ ಅವರ ಈ ವಯಸ್ಸಿನಲ್ಲೇ ಹೋಗೋದು
ಇನ್ನೂ ಕೆಲಸ ಬಾಕಿ ಇದೇನೋ ಅನ್ಸತ್ತೆ. ಹಾಗಾಗಿ ಏನೇ ಇದ್ರೂ ಸಹ ಕರ್ತನ ಪ್ಲಾನ್ಸ್ ಅನ್ನ ಅದನ್ನ ನಾವು ಯಾರು ಮಡ್ಚಕ್ಕಾಗಲ್ಲ, ಮೊಟ್ಕಾಕಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಕ್ಕೂ ಆಗಲ್ಲ. ಅಫ್ಕೋರ್ಸ್ ಒಂದ್ ವೇಳೆ ಪ್ರೇಯರ್ ಇಂದ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಪ್ರಾರ್ಥನೆಗೆ ಆ ಶಕ್ತಿ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಹೀಗಿರುವಲ್ಲಿ ಈ ಕನ್ಸನ್ನ ಅವ್ರು ನೋಡಿದ್ದಾರೆ. ಆ ಕನ್ಸನ್ನ ಅವ್ರು ಪ್ರೇಯರ್ ರಿಕ್ವೆಸ್ಟ್ ಅಲ್ಲಿ ಕೊಟ್ಟಿರ್ಬೇಕಾದಾಗ ಆ ಕನ್ಸನ್ನ, ಆ ಪ್ರೇಯರ್ ರಿಕ್ವೆಸ್ಟ್ ಅನ್ನ ನಿಮ್ ಮುಂದೆ ಇಡ್ತಾ ಇದೀನಿ. ಹಾಗಾಗಿ ನೀವು ನಿಮ್ಮ ಸ್ವಂತ ಪ್ರಾರ್ಥನೆಗಳಲ್ಲಿ, ಪರ್ಸನಲ್ ಪ್ರೇಯರ್ ಅಲ್ಲಿ ಇದನ್ನ ಜ್ಞಾಪಕ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕನ್ಸ್ ನಾಳೆ ನಿಜ ಆದ್ರೆ ನಾವೇನು ಮಾಡಕ್ಕಾಗಲ್ಲ, ಅದು ದೇವ್ರ ಚಿತ್ತ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ದೇವ್ರು ಅದನ್ನ ಕ್ಯಾನ್ಸಲ್ ಮಾಡಿರ್ತಾನೆ ಅಂತ ನಾವು ಅಂದ್ಕೊಳ್ಳೋಣ. ಏನೇ ಇದ್ರೂ ಸಹ ಇದೊಂದು ಪ್ರೇಯರ್ ರಿಕ್ವೆಸ್ಟ್ ಆಗಿ ನೀವು ಪರಿಗಣಿಸಿ ಅಂತ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನ ನಾನು ತಂದು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಕರ್ತನ ಕೃಪೆ ನಮ್ಮ ಜೊತೆ ಸದಾ ಕಾಲ ಇರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.